ಪ್ರಿಯದರ್ಶಿನಿ ಮಟ್ಟು ಒಬ್ಬಳು ದೊಡ್ಡ ಲಾಯರ್ ಆಗಬೇಕು ಅನ್ನುವಂತಹ ಕನಸನ್ನು ಇಟ್ಕೊಂಡು ಡೆಲ್ಲಿಗೆ ಬರ್ತಾಳೆ. ಆದರೆ 1996 ಜನವರಿ 26ನೇ ತಾರೀಕು ಆಕೆಯ ಕನಸು ನುಚ್ಚುನೂರಾಗುತ್ತೆ. ಯಾಕಂದರೆ ಆ ದಿನ ಆಕೆ ಅವಳ ಮನೆಯ ಬೆಡ್ರೂಮ್ನಲ್ಲಿ ಶವವಾಗಿ ಪತ್ತೆಯಾಗ್ತಾಳೆ. ಆಕೆಯ ಕುತ್ತಿಗೆಯನ್ನು ನೀರು ಕಾಯಿಸುವ ಹೀಟರ್ನ ತಂತಿಯನ್ನು ಬಿಗಿದು ಕೊಲ್ಲಲಾಗಿರುತ್ತೆ. ಹಾಸಿಗೆ ಪಕ್ಕದಲ್ಲಿ ಒಡೆದು ಹೋದಂತಹ ಹೆಲ್ಮೆಟ್ನ ವೈಸರ್ನ ತುಂಡುಗಳು ಬಿದ್ದಿರುತ್ತೆ. ಅದೇ ಹೆಲ್ಮೆಟ್ನಿಂದ ಆಕೆಯ ಮುಖಕ್ಕೆ 14 ಬಾರಿ ಒಡೆದು ಹಿಂಸೆ ಮಾಡಲಾಗಿರುತ್ತೆ. ಅಪರಾಧಿ ಯಾರು ಅನ್ನೋದಕ್ಕೆ ಬೇಕಾದಂತಹ ಸಾಕ್ಷಿಗಳು, DNA ರಿಪೋರ್ಟ್ ಎಲ್ಲವನ್ನ ಕೊಟ್ಟರೂ ಸಹ ಜಡ್ಜ್ ಏನು ಹೇಳ್ತಾರೆ ಗೊತ್ತಾ, ನನಗೆ ಇದೇ ವ್ಯಕ್ತಿ ಅಪರಾಧಿ ಅನ್ನುವಂತಹದ್ದು ಗೊತ್ತಿದೆ, ಆದರೆ ಬೆನಿಫಿಟ್ಸ್ ಆಫ್ ಡೌಟ್ಸ್ ಆಧಾರದ ಮೇಲೆ ಇವನನ್ನ ನಿರಪರಾಧಿ ಅಂತ ಘೋಷಿಸ್ತಾ ಇದ್ದೀನಿ ಅಂತ ಹೇಳಿ ಆತನನ್ನ ಬಿಡುಗಡೆ ಮಾಡ್ತಾರೆ. ಹಾಗಿದ್ರೆ ಮುಂದೆ ಏನಾಯ್ತು? ಆ ಹುಡುಗಿಗೆ ನ್ಯಾಯ ಸಿಗ್ತಾ ಇಲ್ವಾ? 14 ವರ್ಷಗಳ ಕಾಲ ಈ ಕೇಸ್ ನಡೆದಿದ್ದೇಗೆ? ದೆಹಲಿಯಲ್ಲಿ ನಡೆದಂತಹ ಈ ಭಯಾನಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವಿಡಿಯೋ ಸ್ವಲ್ಪ ದೊಡ್ಡದಾಗಿದ್ರೂ ಕೂಡ ಸಂಪೂರ್ಣ ಘಟನೆಯನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿ. ಪ್ರಿಯದರ್ಶಿನಿ ಬಹಳ ಚುರುಕಿನ ಹುಡುಗಿ, ಓದುವುದರಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದ್ದಂತಹ ಮಹತ್ವಾಕಾಂಕ್ಷೆಯ ಹೆಣ್ಣು ಮಗು. ಅವರ ಕುಟುಂಬ ಜಮ್ಮುವಿನಲ್ಲಿ ವಾಸವಾಗಿತ್ತು. ಅಲ್ಲಿಯೇ ಪ್ರಿಯದರ್ಶಿನಿ BCom ವಿದ್ಯಾಭ್ಯಾಸವನ್ನು ಮುಗಿಸಿ MCom ಮತ್ತು LLB ಮಾಡೋದಕ್ಕಾಗಿ ದೆಹಲಿಗೆ ಬರ್ತಾಳೆ. ಆರಂಭದಲ್ಲಿ ಆಕೆ ಸಂಬಂಧಿಕರ ಮನೆ, ನಂತರ ಹಾಸ್ಟೆಲ್ನಲ್ಲಿ ಇದ್ದು ಓದುತ್ತಾಳೆ. ಕೆಲವು ವರ್ಷಗಳ ಬಳಿಕ ಅವರ ತಂದೆ ಚಮನ್ಲಾಲ್ ಮತ್ತು ನವದೆಹಲಿಯ ಸರ್ಕಾರೇತರ ಸಂಸ್ಥೆಯೊಂದಕ್ಕೆ ಚೇರ್ಮನ್ ಆಗಿ ವರ್ಗಾವಣೆ ಆಗ್ತಾರೆ. ಹೀಗಾಗಿ ದೆಹಲಿಯ ವಸಂತ್ ಕುಂಜ್ ಕಾಲೋನಿಯಲ್ಲಿ ಮನೆಯನ್ನ ಮಾಡಿ ಕುಟುಂಬ ಮತ್ತು ಮಗಳ ಜೊತೆ ವಾಸವಾಗ್ತಾರೆ. ಪ್ರಿಯದರ್ಶಿನಿ ಅವರ ತಾಯಿ ರತಿ ಮತ್ತು ದೆಹಲಿಯ ಲಾರೆನ್ಸ್ ಸ್ಕೂಲ್ನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ವಿದ್ಯಾವಂತ ಕುಟುಂಬವಾದ್ದರಿಂದ ಪ್ರಿಯದರ್ಶಿನಿಗೆ ಉತ್ತಮವಾದ ಮೌಲ್ಯಗಳನ್ನು ಕಲಿಸಿಕೊಟ್ಟಿದ್ರು. 1996ರಲ್ಲಿ ಆಕೆ ಫೈನಲ್ ಇಯರ್ LLBಯಲ್ಲಿ ಇದ್ದಾಗ ಸಂತೋಷ್ ಕುಮಾರ್ ಆಕೆಯನ್ನ ಪ್ರೀತಿಸುತ್ತಿರೋದಾಗಿ ಹೇಳ್ತಾನೆ. ಸಂತೋಷ್ ಕುಮಾರ್ ಕೂಡ 1994ರಲ್ಲೇ LLBಯನ್ನು ಮುಗಿಸಿದ್ದ. IPS ಅಧಿಕಾರಿ JP ಸಿಂಗ್ ಅವರ ಮಗ. ಪ್ರಭಾವಶಾಲಿ ವ್ಯಕ್ತಿಯಾದ್ದರಿಂದ ತನ್ನನ್ನು ಒಪ್ಕೊಳ್ತಾಳೆ ಅನ್ನುವಂತ ಕಾನ್ಫಿಡೆನ್ಸ್ ಇಟ್ಕೊಂಡು ಡೈಲಿ ಅವನ ಬುಲೆಟ್ ಬೈಕ್ ನಲ್ಲಿ ಕಾಲೇಜಿನ ಹತ್ತಿರ ಬರ್ತಿದ್ದ. ಆದ್ರೆ ಪ್ರಿಯದರ್ಶಿನಿಗೆ ಅವನ ಬಗ್ಗೆ ಯಾವುದೇ ಭಾವನೆಗಳಿರಲಿಲ್ಲ. ಆಕೆ ರಿಜೆಕ್ಟ್ ಮಾಡ್ತಾ ಹೋದಂತೆ ಅವನು ಆಕೆಯನ್ನು ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ದ. ದಿನದಿಂದ ದಿನಕ್ಕೆ ಇದು ಆತನಿಗೆ ಅಭ್ಯಾಸವಾಗಿ ರೂಢಿಯಾಗೋಯ್ತು. ಲವ್ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದ. ಕಾಲೇಜು, ರಸ್ತೆ, ಅಂಗಡಿ ಎಲ್ಲಿ ಹೋದ್ರೂ ಸಹ ಆಕೆಯನ್ನು ಫಾಲೋ ಮಾಡ್ತಾನೆ ಇರ್ತಿದ್ದ. 1995 ಫೆಬ್ರವರಿ 25 ಪ್ರಿಯಾ ಕಾರನ್ನ ಹಿಂಬಾಲಿಸಿ ಆ ಕಾರನ್ನ ತಡೆದು ಪೀಡಿಸೋದಕ್ಕೆ ಶುರು ಮಾಡ್ದ. ಆ ಬಾರಿ ಪ್ರಿಯಾ ನೇರವಾಗಿ RK ಪುರಂ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡ್ತಾಳೆ. ಬಹುಶಃ ಇಲ್ಲೇ ಈತನಿಗೆ ಒದ್ದು ಬುದ್ಧಿ ಹೇಳಿದ್ರೆ ಮುಂದಿನ ಪ್ರಮಾದಗಳು ನಡೀತಿರ್ಲಿಲ್ವೇನೋ. ಆದ್ರೆ ಪೊಲೀಸ್ ಸಂತೋಷ್ನನ್ನ ಕರೆಸಿ ವಾರ್ನ್ ಮಾಡಿ ತಪ್ಪೊಪ್ಪಿಗೆಯನ್ನ ಬರೆಸಿ ಕಳಿಸ್ತಾರೆ. ಜಸ್ಟ್ ಇದೊಂದು ಪೇಪರ್ಗೆ ಎದರಿ ಸುಮ್ಮನಾಗುವಂತಹ ಜಾಯಮಾನ ಆತನದಾಗಿರಲಿಲ್ಲ. ಕೆಲವು ತಿಂಗಳುಗಳು ಕಳೆದ ನಂತರ ಮತ್ತೆ ಆತನ ಕಾಟ ಶುರುವಾಗುತ್ತೆ. 1995ರ ಆಗಸ್ಟ್ 16ನೇ ತಾರೀಕು ಆಕೆಯನ್ನ ಫಾಲೋ ಮಾಡಿಕೊಂಡು ಅವರ ಮನೆಗೆ ಬಂದು ಜೋರಾಗಿ ಬಾಗಿಲು ಬಡಿಯುತ್ತಾ ಒಳಗೆ ನುಗ್ಗೋದಕ್ಕೆ ಟ್ರೈ ಮಾಡ್ತಾನೆ. ತಕ್ಷಣ ಪ್ರಿಯಾ ಪೊಲೀಸ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಾಳೆ. ಮತ್ತೆ ಅದೇ ರೀತಿ ರೈಟಿಂಗ್ ನಲ್ಲಿ ತೊಂದರೆ ಕೊಡೋದಿಲ್ಲ ಅಂತ ಬರೆಸಿಕೊಂಡು ಬಿಟ್ಟು ಬಿಡ್ತಾರೆ. ಪೊಲೀಸರಿಂದ ಇಂತಹ ನೀರಸ ಪ್ರತಿಕ್ರಿಯೆಗಳನ್ನು ನೋಡಿ 1995 ಅಕ್ಟೋಬರ್ 27ರಂದು ಪ್ರಿಯಾ ಮತ್ತು ಅವಳ ತಂದೆ ಪೊಲೀಸ್ ಕಮಿಷನರ್ ಅವರನ್ನ ಭೇಟಿ ಮಾಡಿ ಸಂತೋಷ್ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಈ ಕಂಪ್ಲೇಂಟ್ ಅನ್ನ ಹ್ಯಾಂಡಲ್ ಮಾಡ್ತಿದ್ದಂತಹ DCP ಶ್ರೀ UNV ರಾವ್ ಅವರು ಪ್ರಿಯಾಗೆ ಒಬ್ಬ PSO ಅಂದ್ರೆ ಪರ್ಸನಲ್ ಸೆಕ್ಯೂರಿಟಿ ಆಫೀಸರ್ ಅನ್ನ ನೇಮಕ ಮಾಡ್ತಾರೆ. ಅವರ ಹೆಸರು ರಾಜೇಂದ್ರ ಸಿಂಗ್. ಒಬ್ಬಳು LLB ಮಾಡ್ತಿರುವಂತಹ ಸಾಮಾನ್ಯ ಹುಡುಗಿ ಕಾಲೇಜಿಗೆ ಹೋಗಿ ಮನೆಗೆ ಬರೋದಕ್ಕೆ PSO ಬೇಕು ಅಂತ ಅಂದ್ರೆ ನಮ್ಮ ದೇಶದ ಸ್ಥಿತಿ ಹೇಗಿದೆ ನೋಡಿ. ಸರಿ, PSO ಬಂದ್ಮೇಲಾದ್ರೂ ಕಿರುಕುಳ ನಿಲ್ತಾ? PSO ಕಾಲೇಜಿನಿಂದ ಹೊರಗೆ ರಕ್ಷಣೆ ನೀಡಬಹುದಾಗಿತ್ತು. ಹೀಗಾಗಿ ಆತ ಈ ಬಾರಿ ಕಾಲೇಜಿನ ಒಳಗೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಕಾಲೇಜ್ನ ಮ್ಯಾನೇಜ್ಮೆಂಟ್ ಅದೇನ್ ಮಾಡ್ತಿತ್ತೋ ಗೊತ್ತಿಲ್ಲ. 1995ರ ನವೆಂಬರ್ 6ನೇ ತಾರೀಕು ಲಾ ಫ್ಯಾಕಲ್ಟಿ ಒಳಗೆ ಆತ ಪ್ರಿಯದರ್ಶಿನಿಯ ಕೈ ಹಿಡಿದು ಬಲವಂತವಾಗಿ ಮಾತನಾಡೋದಕ್ಕೆ ಪ್ರಯತ್ನಿಸ್ತಾನೆ. ಈ ಬಾರಿ FIR ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ಅದೇ ದಿನ ಮೋರಿಸ್ ನಗರ ಪೊಲೀಸ್ ಠಾಣೆಯಲ್ಲಿ IPC ಸೆಕ್ಷನ್ 354ರ ಅಡಿಯಲ್ಲಿ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವ ಕೃತ್ಯ ಅಂತ FIR ದಾಖಲಾಗುತ್ತೆ. ಸಂತೋಷ್ನನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಆದ್ರೆ ಪ್ರತಿಷ್ಠಿತ ವ್ಯಕ್ತಿಗಳು ಇಂತಹ ಸಣ್ಣ ಪುಟ್ಟ ಕೇಸ್ನಿಂದ ಹೊರಗೆ ಬರೋದು ಅಷ್ಟೊಂದೇನು ಕಷ್ಟ ಆಗೋದಿಲ್ಲ. ಅದರಲ್ಲೂ IPS ಅಧಿಕಾರಿಯ ಮಗ, ಕಾನೂನು ಓದಿಕೊಂಡಿರುವಂತಹ ವ್ಯಕ್ತಿ ಸುಲಭವಾಗಿ ಪರ್ಸನಲ್ ಬಾಂಡ್ ಅನ್ನು ಕೊಟ್ಟು ಬಿಡುಗಡೆ ಆಗ್ತಾನೆ. ಆದ್ರೆ ಈ ಬಾರಿ ಆತ ಪ್ರೀತಿಸೋದಕ್ಕೆ ಅಲ್ಲ, ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾನೆ. ಇಷ್ಟೆಲ್ಲ ಕಂಪ್ಲೇಂಟ್ಗಳು, FIRಗಳು ಇದು ಯಾವುದೂ ಅವನನ್ನ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾರಿಗೂ ಭಯ ಪಡ್ಲಿಲ್ಲ. ಕನಿಷ್ಠ ಪಕ್ಷ ಜವಾಬ್ದಾರಿಯುತ ನಾಗರಿಕನಾಗಿ ಆದ್ರೂ ಆತ ಇದನ್ನ ಇಲ್ಲಿಗೆ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಈಗ ನೇರವಾಗಿ ಘಟನೆ ನಡೆದಂಥ ದಿನಕ್ಕೆ ಬರೋಣ. ಅದು ಜನವರಿ 23, 1996. ಆ ದಿನ PSO ರಾಜೇಂದ್ರ ಸಿಂಗ್ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಮೊದಲೇ ಇನ್ಫಾರ್ಮ್ ಮಾಡಿರ್ತಾರೆ. ಬೆಳಿಗ್ಗೆ 9:30ಕ್ಕೆ ಪ್ರಿಯಾ ಅವಳ ತಂದೆ ತಾಯಿ ಜೊತೆಗೆ ಕಾರಿನಲ್ಲಿ ಮನೆಯಿಂದ ಹೊರಡ್ತಾಳೆ. ಅವರ ತಂದೆ ತಾಯಿಗೆ ಕೋರ್ಟ್ನಲ್ಲಿ ಒಂದು ಸಿವಿಲ್ ಕೇಸ್ ಇದ್ದಿದ್ದರಿಂದ ಅವರನ್ನ ಬೆಳಿಗ್ಗೆ 10:15ಕ್ಕೆ ಕೋರ್ಟ್ಗೆ ಡ್ರಾಪ್ ಮಾಡಿ ಕಾಲೇಜ್ಗೆ ಹೋಗ್ತಾಳೆ. ಅವರು ಕೋರ್ಟ್ ಕೆಲಸವನ್ನ ಮುಗಿಸ್ಕೊಂಡು ತಮ್ಮ ತಮ್ಮ ಕೆಲಸಗಳಿಗೆ ಹಿಂತಿರುಗ್ತಾರೆ. ಪ್ರಿಯಾ ಕಾಲೇಜನ್ನು ಮುಗಿಸಿ PSO ಜೊತೆಗೆ ಮಧ್ಯಾಹ್ನ 1:45ಕ್ಕೆ ಮನೆಗೆ ಬರ್ತಾಳೆ. ಅವತ್ತು ಬೇರೇನು ಕೆಲಸ ಇಲ್ಲದೆ ಇದ್ದಿದ್ದರಿಂದ PSO ರಾಜೇಂದ್ರ ಸಿಂಗ್ ಅವರಿಗೆ 5:30ಕ್ಕೆ ಬರೋದಕ್ಕೆ ಹೇಳಿ ಕಳಿಸ್ತಾಳೆ. ಅದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಓದೋದಕ್ಕೆ ಕೂರ್ತಾಳೆ. ಸುಮಾರು 4:50ರ ಹೊತ್ತಿಗೆ ಪ್ರಿಯಾ ಮನೆ ಹತ್ರ ಹೆಲ್ಮೆಟ್ ಹಿಡಿದು ಸಂತೋಷ್ ಓಡಾಡ್ತಿರೋದನ್ನ ಪ್ರಿಯಾ ಪಕ್ಕದ ಮನೆಯ ಕುಪ್ಪಸ್ವಾಮಿ ನೋಡಿರ್ತಾರೆ.
4:55ಕ್ಕೆ ಪ್ರಿಯಾ ಮನೆ ಕೆಲಸದ ವೀರೇಂದ್ರ ಔಷಧಿ ತೆಗೆದುಕೊಂಡು ನಾಯಿಯನ್ನ ವಾಕ್ ಮಾಡಿಸಿಕೊಂಡು ಬರೋದಕ್ಕಾಗಿ ಹೊರಗಡೆ ಹೋಗ್ತಾನೆ. ಹೀಗಾಗಿ ಪ್ರಿಯಾ ಆ ಸಮಯದಲ್ಲಿ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ. ಸಂಜೆ 5:30ಕ್ಕೆ PSO ರಾಜೇಂದ್ರ ಸಿಂಗ್ ಮತ್ತು ಕಾನ್ಸ್ಟೇಬಲ್ ದೇವ್ ಕುಮಾರ್ ಪ್ರಿಯಾ ಮನೆಗೆ ಬಂದು ಡೋರ್ ಬೆಲ್ ಅನ್ನ ಒತ್ತುತ್ತಾರೆ. ಆದರೆ ಡೋರ್ ಓಪನ್ ಆಗೇ ಇದ್ದಿದ್ದನ್ನ ಕಂಡು ಒಳಗೆ ಹೋಗಿ ನಿಂತವರಿಗೆ ಕಂಡದ್ದು ಒಂದು ಭಯಾನಕ ದೃಶ್ಯ. ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಸಂಜೆ 7:30ಕ್ಕೆ ಮನೆಗೆ ಬಂದಂತಹ ಚಮನ್ ಲಾಲ್ಗೆ ಮಗಳ ಸಾವಿನ ಸುದ್ದಿಯನ್ನ ಕೇಳಿ ಹೃದಯ ನುಚ್ಚು ನೂರಾಗಿತ್ತು. ಆಕೆಯ ಸಾವು ಎಷ್ಟು ಭಯಾನಕವಾಗಿತ್ತು ಗೊತ್ತಾ? ಮೃತದೇಹ ಬೆಡ್ನ ಕೆಳಗೆ ಬಿದ್ದಿತ್ತು. ಆಕೆಯ ಕುತ್ತಿಗೆಯನ್ನ ಎಲೆಕ್ಟ್ರಿಕ್ ವಾಟರ್ ಹೀಟರ್ನಿಂದ ಬಿಗಿದು ಉಸಿರುಗಟ್ಟಿಸಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಮುಖದ ತುಂಬಿದ್ದಂತಹ ರಕ್ತದ ಗುರುತುಗಳು ಯಾವುದೋ ವಸ್ತುವಿನಿಂದ ಬಲವಾಗಿ ಹೊಡೆದಿರೋದನ್ನ ಸ್ಪಷ್ಟಪಡಿಸ್ತಾ ಇತ್ತು. ಫಾರೆನ್ಸಿಕ್ ತಂಡ ಆಕೆಯ ಜಾಕೆಟ್ನ ಮೇಲೆ ಬಿದ್ದಿದ್ದಂತಹ ಕೂದಲು, ಬ್ಲಡ್ ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡಿಕೊಂಡ್ರು. ಬೆಡ್ನ ಪಕ್ಕದಲ್ಲಿ ಮುರಿದಿದ್ದಂತಹ ವೈಸರ್ನ ತುಂಡುಗಳು ಸಿಕ್ಕಿದ್ವು. IPC ಸೆಕ್ಷನ್ 302 ಅಡಿಯಲ್ಲಿ FIR ಅನ್ನ ದಾಖಲು ಮಾಡಿಕೊಂಡು ಮೃತದೇಹವನ್ನ ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಂಗಾಗಿ ಕಳಿಸಿಕೊಡಲಾಗುತ್ತೆ. ಪ್ರಿಯಾ ತಾಯಿ ರತ್ನ ಮತ್ತು ಸಂತೋಷ್ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸುತ್ತಾರೆ. ಹೀಗಾಗಿ ಪೊಲೀಸರು ಆತನನ್ನ ಕರೆಸಿದಾಗ ಅವನ ಕೈಯಲ್ಲಿ ಗಾಯ ಆಗಿರೋದನ್ನ ಗಮನಿಸುತ್ತಾರೆ. ಡಾಕ್ಟರ್ RK ವಾಧ್ವಾ ಅದನ್ನ ಪರೀಕ್ಷೆ ಮಾಡಿ ಪೊಲೀಸರಿಗೆ ಗಾಯ 24 ಗಂಟೆಯಿಂದ 40 ಗಂಟೆ ಒಳಗೆ ಆಗಿರುವಂತಹದ್ದು ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾರೆ. ಅಂದ್ರೆ ಹತ್ಯೆ ನಡೆದ ದಿನವೇ ಅವನಿಗೆ ಆ ಗಾಯವಾಗಿತ್ತು. ಇದು ಕಾಕತಾಳೀಯ ಅಂತ ನಂಬೋದಕ್ಕೆ ಸಾಧ್ಯ ಇರಲಿಲ್ಲ. ನಂತರ ಅದೇ ದಿನ ಬಂದಂತಹ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಡಾಕ್ಟರ್ ನೀಡಿದಂತಹ ಮಾಹಿತಿಗಳು ಇಷ್ಟು: ದೇಹದಲ್ಲಿ 19 ಗಾಯದ ಗುರುತುಗಳಾಗಿವೆ, 3 ಎಲುಬುಗಳು ಮುರಿದಿವೆ. ಸಾವಿಗೆ ಕಾರಣ ವಾಟರ್ ಹೀಟರ್ ತಂತಿಯನ್ನ ಬಳಸಿ ಉಸಿರುಗಟ್ಟಿಸಿರೋದು. ಹಾಗೆ ಮುಖ್ಯವಾಗಿ ಆಕೆಯ ದೇಹದಲ್ಲಿ ಸಿಕ್ತಂತಹ ವೀರ್ಯಾಣು ಮಾದರಿಗಳ ಮೂಲಕ ಆಕೆಯ ಮೇಲೆ ಅತ್ಯಾಚಾರ ಆಗಿರೋದನ್ನ ಕನ್ಫರ್ಮ್ ಮಾಡ್ತಾರೆ. ಇದರ ಜೊತೆಗೆ ಸಂತೋಷ್ ಬೈಕ್ನಲ್ಲಿದ್ದಂತಹ ಹೆಲ್ಮೆಟ್ನ ವೈಸರ್ಗಳು ಇಲ್ಲದಿರೋದನ್ನ ಗಮನಿಸಿ ಸಂತೋಷ್ನನ್ನ ಪೊಲೀಸರು ತೀವ್ರತರ ವಿಚಾರಣೆಗೆ ಒಳಪಡಿಸುತ್ತಾರೆ. ಆ ಸಂದರ್ಭದಲ್ಲಿ ಸಂತೋಷ್ನ ತಂದೆ JP ಸಿಂಗ್ ಪಾಂಡಿಚೇರಿಯ IGP ಮತ್ತು ದೆಹಲಿಯ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಂತಹ ಪ್ರಭಾವಿ IPS ಅಧಿಕಾರಿಯಾಗಿದ್ರು. ಹೀಗಾಗಿ ಪೊಲೀಸರಿಂದ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯುವುದಿಲ್ಲ ಅನ್ನುವಂತಹ ಆರೋಪವನ್ನ ಪ್ರಿಯಾ ಪೋಷಕರು ಮಾಡಿದ್ದರಿಂದ ಪೊಲೀಸ್ ಕಮಿಷನರ್ ರಾಜೀವ್ ರತ್ನ ಶಾ CBI ನಿರ್ದೇಶಕರಾಗಿರುವಂತಹ ವಿಜಯ ರಾಮರಾವ್ ಅವರಿಗೆ ಪತ್ರವನ್ನ ಬರೆದು ಈ ಪ್ರಕರಣವನ್ನ CBI ತನಿಖೆ ಮಾಡಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೋತಾರೆ. 1996ರ ಜನವರಿ 25ನೇ ತಾರೀಕು ಅಂದ್ರೆ ಈ ಘಟನೆ ನಡೆದಂತಹ 2 ದಿನಕ್ಕೆ ಈ ಪ್ರಕರಣವನ್ನ CBIಗೆ ಹಸ್ತಾಂತರ ಮಾಡಲಾಗುತ್ತೆ. ಅದೇ ದಿನ ಸಂಜೆ 7 ಗಂಟೆಯ ಒಳಗೆ CBI FIR ಅನ್ನ ದಾಖಲು ಮಾಡಿಕೊಂಡು ಸಂತೋಷ್ನನ್ನ ಕಸ್ಟಡಿಗೆ ತೆಗೆದುಕೊಂಡ್ರು. ಅವನ ಒಳ ಉಡುಪುಗಳನ್ನ ವಶಪಡಿಸಿಕೊಂಡು DNA ಪರೀಕ್ಷೆಗೆ ಕಳಿಸಿದ್ರು. ಜನವರಿ 26ರಿಂದ CBI ತನಿಖೆ ಆರಂಭವಾಯಿತು. ಕ್ರೈಮ್ ಸೀನ್ಗೆ ಭೇಟಿ ನೀಡಿ ಸ್ಥಳ ಮಹಜರು ನಡೆಸಿ ಕೆಲವು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ರು. 1996ರ ಮಾರ್ಚ್ನಲ್ಲಿ ಆತನ DNA ರಿಪೋರ್ಟ್ ಸಹ ಬರುತ್ತೆ. ಹೈದರಾಬಾದ್ನ CCMB ಲ್ಯಾಬ್ ಪ್ರಿಯದರ್ಶಿನಿಯ ದೇಹ ಮತ್ತು ಬಟ್ಟೆಗಳಲ್ಲಿ ಸಿಕ್ಕಿರುವಂತಹ ಸೀಮನ್ ಮಾದರಿಗಳು ಸಂತೋಷ್ನ DNA ಜೊತೆಗೆ ಮ್ಯಾಚ್ ಆಗ್ತಿರೋದನ್ನ ಕನ್ಫರ್ಮ್ ಮಾಡಿದ್ರು. ಇದರಿಂದ ಆತನೇ ಅತ್ಯಾಚಾರ ಮಾಡಿದ್ದಾನೆ, ಹಾಗೆ ಸಿಕ್ಕಿರುವ ಸಾಕ್ಷಿಗಳ ಪ್ರಕಾರ ಆತನೇ ಕೊಲೆಗಾರ ಅಂತ ನಿರ್ಧರಿಸಿ 1996ರ ಏಪ್ರಿಲ್ 11ರಂದು CBI ತನ್ನ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡುತ್ತೆ. ಅಡಿಷನಲ್ ಸೆಷನ್ ಜಡ್ಜ್ SC ಮಿತ್ತಲ್ ಅವರು ಆರೋಪಗಳನ್ನ ಫ್ರೇಮ್ ಮಾಡಿ 1996ರ ಆಗಸ್ಟ್ 11ರಂದು ಟ್ರಯಲ್ ಅನ್ನ ಆರಂಭಿಸ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಜಡ್ಜ್ಗೆ ಲಂಚವನ್ನ ನೀಡಲಾಗಿದೆ ಅನ್ನುವಂತ ಆರೋಪ ಕೇಳಿ ಬಂದಾಗ ಕೇಸನ್ನ ಏಪ್ರಿಲ್ 18, 1998ರಲ್ಲಿ ಅಡಿಷನಲ್ ಸೆಷನ್ ಜಡ್ಜ್ GP ತರೇಜಾ ಅವರ ನ್ಯಾಯಾಲಯಕ್ಕೆ ವರ್ಗಾವಣೆಯನ್ನ ಮಾಡಲಾಗುತ್ತೆ. ಆದರೆ ಸಂತೋಷ್ ಪರ ವಕೀಲರು CBI ಸರಿಯಾಗಿ ತನಿಖೆಯನ್ನ ನಡೆಸಿಲ್ಲ, ಆತುರದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ, ಫೇಕ್ DNA ರಿಪೋರ್ಟ್ ಅನ್ನ ತಯಾರಿಸಿದ್ದಾರೆ. ಈ ರೀತಿ ಕೆಲವು ತನಿಖಾ ದೋಷಗಳನ್ನ ಎತ್ತಿ ಹಿಡಿದು ವಾದ ಮಂಡಿಸುತ್ತಾರೆ. ಕಡೆಗೆ 1999ರ ಡಿಸೆಂಬರ್ 3ರಂದು GP ತರೇಜಾ ಅವರು ತೀರ್ಪನ್ನ ಪ್ರಕಟಿಸುತ್ತಾರೆ. ಈ ಅಪರಾಧ ಮಾಡಿರುವುದು ಇದೇ ವ್ಯಕ್ತಿ ಅಂತ ನನಗೆ ವೈಯಕ್ತಿಕವಾಗಿ ಮನವರಿಕೆಯಾಗಿದೆ, ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ನಾನು ಈತನನ್ನ ಬಿಡುಗಡೆ ಮಾಡುತ್ತಿದ್ದೇನೆ ಅನ್ನುವಂತಹ ತೀರ್ಪನ್ನ ನೀಡುತ್ತಾರೆ. ಆದರೆ CBI ಈ ಬಾರಿ ಎಚ್ಚೆತ್ತುಕೊಂಡು ನಿಧಾನವಾಗಿ ಎಲ್ಲಾ ಸಾಕ್ಷಿಗಳನ್ನ ಸಂಗ್ರಹಿಸಿ ದೆಹಲಿ ಹೈಕೋರ್ಟ್ನಲ್ಲಿ ಈ ತೀರ್ಪಿನ ವಿರುದ್ಧ ಅಪೀಲ್ ಅನ್ನ ಸಲ್ಲಿಕೆ ಮಾಡ್ತಾರೆ. 2000 ಇಸುವೆಯಲ್ಲಿ ಸಲ್ಲಿಕೆಯಾದಂತಹ ಈ ಮನವಿಯನ್ನ ಪ್ರಿಯಾ ತಂದೆ ಚಮನ್ ಲಾಲ್ ಮತ್ತು ಸಾರ್ವಜನಿಕರ ತೀವ್ರ ಆಕ್ರೋಶದ ಪ್ರತಿಭಟನೆಗಳ ನಂತರ 6 ವರ್ಷಗಳ ಬಳಿಕ ಅಂದ್ರೆ 2006ರಲ್ಲಿ ಕೋರ್ಟ್ ಆಕ್ಸೆಪ್ಟ್ ಮಾಡುತ್ತೆ. ಸ್ನೇಹಿತರೆ, ತನ್ನ ಮಗಳನ್ನ ಕೊಂದಂತಹ ಒಬ್ಬ ಅತ್ಯಾಚಾರಿ ಕೊಲೆಗಾರ ಸ್ವತಂತ್ರವಾಗಿ ಕಣ್ಣ ಮುಂದೆಯೇ ಓಡಾಡಿಕೊಂಡಿದ್ದರೆ ಆ ತಂದೆಯ ಪರಿಸ್ಥಿತಿ ಹೇಗಿರಬೇಕು ಯೋಚನೆ ಮಾಡಿ. ಸಂತೋಷ್ ಮದುವೆಯಾಗಿ ತನ್ನ ಹೆಂಡತಿ ಮತ್ತು ಮಗಳ ಜೊತೆಗೆ ಸುಖ ಸಂಸಾರವನ್ನ ನಡೆಸುತ್ತಿದ್ದ. ಆದರೆ ಪ್ರಿಯಾ ತಂದೆ ನ್ಯಾಯಕ್ಕಾಗಿ ಹೋರಾಡುತ್ತಾ ಮಗಳ ಆತ್ಮಕ್ಕೆ ಶಾಂತಿ ಕೊಡಿಸುವ ಪ್ರಯತ್ನದಲ್ಲಿದ್ರು. 2006ರ ಅಕ್ಟೋಬರ್ 17ರಂದು ದೆಹಲಿ ಹೈಕೋರ್ಟ್ ತನ್ನ ತೀರ್ಪನ್ನ ನೀಡಿತು. ವಿಚಾರಣಾ ನ್ಯಾಯಾಲಯವು ಸಾಕ್ಷಿಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸುತ್ತೆ. ನಂತರ ಸಂತೋಷ್ಗೆ IPC ಸೆಕ್ಷನ್ 302 ಮತ್ತು 376ರ ಅಡಿಯಲ್ಲಿ ಮರಣದಂಡನೆಯನ್ನ ವಿಧಿಸಿತ್ತು. ಸಂತೋಷ್ ಸಿಂಗ್ ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದನು. 2010ರಲ್ಲಿ ಸುಪ್ರೀಂ ಕೋರ್ಟ್ ಸಹ ಅವನ ಅಪರಾಧವನ್ನ ಎತ್ತಿ ಹಿಡಿಯಿತು. ಆದರೆ ಮರಣದಂಡನೆಯನ್ನ ಜೀವಾವಧಿ ಶಿಕ್ಷೆಯಾಗಿ ಬದಲಾಯಿಸಿತು. ಬರೋಬ್ಬರಿ 14 ವರ್ಷಗಳ ಸತತ ಪ್ರಯತ್ನದ ನಂತರ ಈ ಪ್ರಕರಣಕ್ಕೆ ಒಂದು ಅಂತ್ಯ ಸಿಕ್ತು.
ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿ ನೀವು ಗಮನಿಸಬೇಕಾದಂತಹ ಮತ್ತೊಂದು ವಿಚಾರ ಏನು ಅಂದ್ರೆ, ಅಪರಾಧಿ ಜೈಲಲ್ಲಿದ್ದಾಗಲೇ LLM ಕಾನೂನು ಪದವಿಯನ್ನ ಮುಗಿಸಿ ಈಗ ಜೈಲಿನಲ್ಲಿ ಕಾನೂನು ಸಲಹೆಗಾರನಾಗಿ ಕೆಲಸ ಮಾಡ್ತಿದ್ದಾನೆ. ಇಂದಿಗೂ ಆತನ ಬಿಡುಗಡೆಗಾಗಿ ಪ್ರಯತ್ನ ನಡೆಯುತ್ತಲೇ ಇದೆ. ಮುಂದೆ ರಿಲೀಸ್ ಆದ್ರೂ ಸಹ ಆಗ್ಬೋದು. ಎನಿವೇಸ್, ವಿಡಿಯೋವನ್ನ ಮುಗಿಸೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಂತಹ ಮತ್ತೊಂದು ರೋಚಕ ಕೇಸ್ನ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.